ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸಾಬುದಾನೆ ವಡೆ ಮಾಡ್ತಾಯಿದ್ದೀನಿ. ಇದು ಮಾಡ್ಕೊಳ್ಳೋದು ತುಂಬಾ ಈಸಿ ಪ್ರೊಸೆಸ್ಸಲ್ಲಿ. ಇದು ನೋಡಿ, ಈ ಥರ ನಾನು ಸಾಬುದಾನೆ ತೊಗೊಂಡಿದ್ದೀನಿ. ಇದನ್ನು ಸಬ್ಬಕ್ಕಿ ಅಂತಲೂ ಕರೀತಾರೆ. ನಾನು ಇದನ್ನು ಓವರ್ನೈಟ್ ನೆನೆಯಕ್ಕೆ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನಿಮಗೆ ತೋರಿಸ್ತೀನಿ ರೀ. ನೋಡಿ, ಸ್ಮ್ಯಾಶ್ ಮಾಡಿದ್ರೆ ಈ ಥರ ಆಗಬೇಕು. ಇದೇ ಥರ ನಾವು ನೆನೆಸ್ಕೋಬೇಕು. ನೋಡಿ, ನಿಮಗೆ ತೋರಿಸ್ತೀನಿ ಎಷ್ಟು ಉದುರಾಗಿ ಆಗಿದೆ. ನೋಡಿ, ಉದುರ್ತಾ ಇದೆ. ಈ ಥರ ನಾನು ಎತ್ತಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಉದುರ್ತಾ ಇದೆ, ಸಪ್ರೇಟ್ ಆಗ್ತಾ ಇದೆ. ಯಾವುದು ಒಂದಕ್ಕೊಂದು ಅಂದ್ಕೊಂಡಿಲ್ಲ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ಥರ ನಮಗೆ ಸಾಬುದಾನ ನೆನಿಬೇಕು. ಇಲ್ಲಾಂದರೆ ಎಣ್ಣೆಯಲ್ಲಿ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮೊದಲಿಗೆ ಸಾಬುದಾನೆ ಮಾಡೋಕ್ಕೆ ಇಲ್ಲಿ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದು ನಾನು ಸ್ವಲ್ಪ ಹುರ್ಕೋತೀನಿ. ಎಣ್ಣೆ ಹಾಕೋಕ್ಕೆ ಹೋಗಲ್ಲ, ಬರೀ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನಾನು ಸಾಬುದಾನನ 1.5 ಕಪ್ಪಷ್ಟು ತಗೊಂಡಿದ್ದೆ. ಓವರ್ನೈಟ್ ನೆನೆಯಕ್ಕೆ ಬಿಟ್ಟಿದ್ದೆ ನಾನು. ಇನ್ನೊಂದು, ನೆನೆಸೋವಾಗ ಸಬ್ಬಕ್ಕಿನ ಫುಲ್ಲು ನೀರೆಲ್ಲ ಜಾನ್ಸ್ಕೊಳ್ಳೋಕೆ ಹೋಗಬೇಡಿ. ಒಂಚೂರು ನೀರು ಅಂದರೆ ಒಂದು 1/2 ಕಪ್ ಅಷ್ಟಾದರೂ ನೀರು ಇರಬೇಕು ಅದ್ರ ಒಳಗಡೆ. ಆ ಥರ ಇದ್ರೇ ಚೆನ್ನಾಗಿ ಬೇಯೋದು. ಇವಾಗ ಇದು ಕಡಲೆ ಬೀಜ ಹುರಿಯೋವರೆಗೂ ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸುಮಾರು ಒಂದು 10ರಿಂದ 12. ನಿಮ್ಮ ಖಾರದ ತಕ್ಕ ನೀವು ನೋಡ್ಕೊಂಡು ತೊಗೋಬೋದು. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ತರಿಯಾಗಿರುವಂಥ ಒಂದು ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಕೂಡ ನಿಮ್ಮ ರುಚಿ ತಕ್ಕಷ್ಟು ನೋಡಿಕೊಂಡು ನೀವು ಹಾಕೋಬೋದು. ಈ ಕಡೆ ಕಡಲೆ ಬೀಜನ ನೋಡ್ಕೊಳ್ಳೋಣ. ಇನ್ನೂ ಹುರಿತಾ ಇದೆ. ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೆ ಕಡಲೆ ಬೀಜ ಹುರ್ಕೊಳ್ಳಿ, ಯಾಕಂದರೆ ಕ್ರಂಚಿನೆಸ್ ಬರುತ್ತೆ ಅದಕ್ಕೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕೋತೀನಿ. ತಣ್ಣಗಾಗಕ್ಕೆ ಬಿಡೋಣ ಪ್ಲೇಟ್ಗೆ ಹಾಕ್ಕೊಂಡು. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈ ಥರ ಇರಬೇಕು ಪೇಸ್ಟು. ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಇದನ್ನು ಡೈರೆಕ್ಟಾಗಿ ನಾವು ಸಾಬುದಾನದಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಪೇಸ್ಟ್ನ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನು ಕಡಲೆ ಬೀಜನ ಸಿಪ್ಪೆ ತೆಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ಒಂದು ತರಿಯಾಗಿರುವಂಥ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತರಿಯಾಗಿ ಇರಬೇಕು. ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ. ಅದನ್ನು ಫುಲ್ ಫೈನಾಗಿ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಕೂಡ ಡೈರೆಕ್ಟಾಗಿ ನಾನು ಸಾಬುದಾನದಲ್ಲೇ ಆ್ಯಡ್ ಮಾಡ್ಕೋತೀನಿ. ಇದನ್ನು ಕೆಲವೊಂದು ಕಡೆ ಸಬ್ಬಕ್ಕಿ ಅಂತಲೂ ಕರೀತಾರೆ. ನೋಡಿ, ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪನ್ನ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಂತ. ನೋಡಿ, ಇಲ್ಲಿ 2 ಆಲೂಗಡ್ಡೆನ ಈ ಥರ ನಾನು ಕುದಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಕೂಡ ಇವಾಗ ಸ್ಮ್ಯಾಶ್ ಮಾಡಿ ಹಾಕ್ತೀನಿ. ಈ ಥರ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೋಡಿ, ಎಲ್ಲ ಆಲೂಗಡ್ಡೆನೂ ಇದೇ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಫುಲ್ಲು ಹಸಿಮೆಣಸಿನ್ಕಾಯಿ, ಅದು ಕಡಲೆ ಬೀಜ ಪೌಡ್ರು, ಉಪ್ಪು ಎಲ್ಲ ಒಳ್ಳೆ ರೀತಿಯಿಂದ ಸೇರಬೇಕು ಫ್ರೆಂಡ್ಸ್. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಯಾವ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಆಲೂಗಡ್ಡೆನೂ ಫುಲ್ ಅದ್ರ ಒಳಗಡೆ ಸ್ಮ್ಯಾಶ್ ಆಗಬೇಕು. ಎಲ್ಲ ಮಸಾಲೆಗಳನ್ನು ನೋಡಿ ಈ ಥರ ಒಂದಕ್ಕೊಂದು ಹೊಂದ್ಕೋಬೇಕು. ಮೊದಲು ನಾನು ಕಲಿಸ್ಕೊಳ್ಳೋವಾಗ ಬೆಳ್ಳಗೆ ಕಾಣಿಸ್ತಾ ಇತ್ತು. ಇವಾಗ ನೋಡ್ತಾ ಇರ್ಬೋದು ನೀವು ಟೆಕ್ಸ್ಚರ್ ಯಾವ ಥರ ಇದೆ ಅಂತ. ನೋಡಿ, ಇವಾಗ ನಾನು ವಡೆನ ತಟ್ಟಿ ತೋರಿಸ್ತೀನಿ ನಿಮಗೆ. ಫಸ್ಟು ಈ ಥರ ಬಾಲ್ ಮಾಡ್ಕೊಳ್ಳಿ, ಬಾಲ್ ಥರ ಮಾಡ್ಕೊಳ್ಳಿ. ತೆಳ್ಳಗೆ ತಟ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ. ನಾನು ತೋರಿಸ್ತೀನಿ ನೋಡಿ ಯಾವ ಥರ ಇರಬೇಕು ಅಂತ. ನೋಡಿ, ಆ ಥರ ಇರಬೇಕು. ಇವಾಗ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಳ್ಳಿ. ಸೇಮ್ ನಾವು ತೂತು ವಡೆ ಅಂತಿರಲ್ಲ, ವಡೆ ಅಂತಿರಲ್ಲ, ಉದ್ದಿನ ವಡೆ, ಆ ಥರನೇ ಮಾಡ್ಕೋಬೇಕು ಇದನ್ನು. ಆದರೆ ಅಷ್ಟು ದಪ್ಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ನೋಡ್ತಾ ಇರ್ಬೋದು, ಈ ಥರ ಆದರೆ ಸಾಕು. ನೋಡಿ, ಎಲ್ಲ ವಡೆನೂ ಪರ್ಫೆಕ್ಟಾಗಿ ಇದೇ ರೀತಿಯೇ ಮಾಡ್ಕೋಬೇಕಾಗುತ್ತೆ ನಾವು. ಇನ್ನೊಂದು ವಡೆನೂ ರೆಡಿ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ನಾವು ಈ ವಡೆನ ಮಾಡ್ಕೊಂಡು ರೆಡಿ ಮಾಡ್ಕೋಬೋದು. ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಇನ್ನೊಂದು ಫಾಸ್ಟಿಂಗ್ಗೆ ಇದು ನಮಗೆ ಬರುತ್ತೆ. ನೀವು ಇದರಲ್ಲಿ ಬೇಕು ಅಂದರೆ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೋದು. ಆದರೆ ಫಾಸ್ಟಿಂಗ್ ಇರೋರು ಇದನ್ನು ಕೊತ್ತಂಬರಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸ್ಪೆಷಲಿ ಫಾಸ್ಟಿಂಗ್ ಇರೋರಿಗೆ ತೋರಿಸ್ತಾ ಇದ್ದೀನಿ. ಇವಾಗೆಲ್ಲ ನವರಾತ್ರಿ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಇವಾಗ ಆಯಿತು, ಇನ್ನೇನು ಒಂದು 20-30 ದಿವಸ ಅಷ್ಟೇ ಇದೆ. ಈ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಫಾಸ್ಟಿಂಗ್ ಇರ್ತಾರೆ. ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ರೆಸಿಪಿ. ಅವ್ರಿಗೋಸ್ಕರನೇ ಸ್ಪೆಷಲಿ ನಾನು ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಆಮೇಲೆ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಇದು. ನೋಡಿ ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಇಷ್ಟೇ ಎಣ್ಣೆ ಇದೇ ಥರ ಬಿಸಿ ಇರಬೇಕು, ಜಾಸ್ತಿ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಾಗುತ್ತೆ ಅಂದರೆ ನೀವು ಜಾಸ್ತಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಮೇಲೆ ಮಾತ್ರ ಕ್ರಿಸ್ಪಿ ಆಗುತ್ತೆ, ಒಳಗಡೆ ಹಸಿ ಇರುತ್ತೆ. ಇದನ್ನ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ನಾವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಇಷ್ಟೇ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಡೀಪ್ ಫ್ರೈ ಮಾಡೋಕ್ಕೆ ಹೋದರೆ ನೀವು ಸ್ವಲ್ಪ ಇದ್ರದ್ದು ಏನು ಭಯ ಅಂದರೆ ಎಣ್ಣೆಲಿ ಸಿಡಿಯುತ್ತೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡೆ, ಇದೇ ಥರನೇ ಕಮ್ಮಿ ಹಾಕ್ಕೊಂಡೆ ಎರಡೆರಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ತಿನ್ನೋಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ರಿಸ್ಕು ಇದನ್ನು ಮಾಡೋದು. ಅದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದೇ ಥರ ಮಾಡ್ಕೊಳ್ಳಿ, ಏನು ಭಯ ಇಲ್ಲ. ನೋಡಿ ಆಗಿದೆ. ಇವಾಗ ಈ ಥರ ಗೋಲ್ಡನ್ ಕಲರ್ ಬರಬೇಕು ನಮಗೆ. ನೋಡಿ ಇವಾಗ ಆಗಿದೆ. ಇಷ್ಟಾದರೆ ಸಾಕು, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ವಡೆನೂ ಇದೇ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನು ಈ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇಷ್ಟು ಕಲರ್ ಬಂದರೆ ಸಾಕು, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನಾನು ಒಂದು 2-3 ಟೀ ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ, ಗಟ್ಟಿಯಾಗಿರೋ ಮೊಸರನ್ನ. ಅದಕ್ಕೆ 1 ಟೀ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊಸರು ಜಾಸ್ತಿ ಹುಳಿ ಇರೋದನ್ನು ತೊಗೋಬೇಡಿ, ಫ್ರೆಶ್ ಆಗಿರೋ ಮೊಸರೇ ತೊಗೊಳ್ಳಿ. ಆಮೇಲೆ ಈ ಥರ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಸಕ್ಕರೆ ಏನಕ್ಕೆ ಹಾಕಿ ಮೊಸರನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ, ಈ ವಡೆನ ತಣ್ಣಗಿರೋ ಮೊಸರು ಜೊತೆ, ಸ್ವೀಟಾಗಿರೋ ಮೊಸರು ಜೊತೆ ತಿಂದರೆ ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇದಕ್ಕೆ ಒಳ್ಳೆ ಕಾಂಬಿನೇಷನ್. ಇದು ಯಾವ ಟೊಮೊಟೊ ಸಾಸ್ ಆಗಲಿ, ಚಿಲ್ಲಿ ಸಾಸ್ ಆಗಲಿ ಯಾವುದೂ ಅವಶ್ಯಕತೆ ಇಲ್ಲ. ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ಸ್ವೀಟ್ ಮೊಸರು ಆಮೇಲೆ ಬಿಸಿ ಬಿಸಿ ವಡೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ಅಷ್ಟು ಚೆನ್ನಾಗಿರುತ್ತೆ. ಈ ವಡೆನ ಖಂಡಿತವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್, ಮಿಸ್ ಮಾಡಬೇಡಿ. ನೋಡಿ ಹಾಗೆ ಬಿಡಕ್ಕೆ ಹೋಗಬೇಡಿ, ಒಂದು ಸರ್ತಿ ಟ್ರೈ ಮಾಡಿ. ಇವಾಗ ನಾನು ಇದರದ್ದು ನಿಮಗೆ ತೋರಿಸ್ತೀನಿ ನೋಡಿ ಟೆಕ್ಸ್ಚರ್ ಯಾವ ಥರ ಇದೆ ಅಂತ. ನೋಡಿ ಈ ಥರ ಇರಬೇಕು. ಒಳಗಡೆಯಿಂದ ಟ್ರಾನ್ಸ್ಪರೆಂಟ್ ಇದೆ ನೋಡಿ. ವೈಟ್ ಕಲರ್ ಇರೋ ಸಬ್ಬಕ್ಕಿ ಒಳಗಡೆಯಿಂದ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಥರ ಆಗಬೇಕು ನಮಗೆ. ಒಳಗಡೆವರೆಗೂ ನೀಟಾಗಿ ಬೇಯಬೇಕು ಅಂದರೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಈ ಪ್ರೊಸೆಸ್ನ ಮಾಡಬೇಕಾಗುತ್ತೆ, ವಡೆ ಮಾಡೋ ಪ್ರೊಸೆಸ್ನ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡೋಕ್ಕಷ್ಟೇ ಚೆನ್ನಾಗಿಲ್ಲ ಫ್ರೆಂಡ್ಸ್, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಸರ್ತಿ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.